ಸೆಲ್ಫ್ ಎಡಿಟಿಂಗ್ ಆದ ಮೇಲೆ ಬರುವ ಹಂತ ಈ ಒಂದು ಪುಸ್ತಕ ಪ್ರಕಟಿಸುವ ಹಂತದಲ್ಲಿ ಅತ್ಯಂತ ಪ್ರಮುಖವಾದ ಪ್ರಬುದ್ಧವಾದ ಪಾತ್ರವನ್ನ ವಹಿಸುತ್ತದೆ. ಅದುವೇ ಸ್ಟೇಜ್ 3 ಪ್ರೂಫ್ ರೀಡಿಂಗ್ ಅಂಡ್ ಎಡಿಟಿಂಗ್. ಒಂದು ಭಾಷೆಯನ್ನ ಉಳಿಸುವ, ಬೆಳೆಸುವ, ಗೌರವಿಸುವ ವಿಚಾರದಲ್ಲಿ ಈ ಪ್ರೂಫ್ ರೀಡಿಂಗ್ ಅಂಡ್ ಎಡಿಟಿಂಗ್ ಸಿಕ್ಕಾಬಟ್ಟೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಗೌರವವನ್ನ ಪಡೆದುಕೊಳ್ಳುತ್ತೆ. ಪ್ರೂಫ್ ರೀಡ್ ಅನ್ನುವಂತ ಹಂತದಲ್ಲಿ ಎಕ್ಸ್ಪರ್ಟ್ ಪ್ರೂಫ್ ರೀಡರ್ಸ್ ಇರ್ತಾರಲ್ವಾ, ಸೊ ಇವರು ಸಾಕಷ್ಟು ಫೀಡ್ಬ್ಯಾಕ್ಸ್ ಅನ್ನ ಕೊಡ್ತಾರೆ. ಸೊ ಅದ್ ನಿಮ್ಗೆ ಸರಿ ಅನ್ಸಿದ್ರೆ ಒಬ್ಬ ಲೇಖಕನಾಗಿ ತಗೊಳ್ಳಿ, ಎಡಿಟ್ ಮಾಡಿ. ಸೊ ಈ ಒಂದು ಹಂತದಲ್ಲಿ ಕೂಡ ಸಾಕಷ್ಟು ಎಡಿಟಿಂಗ್ಸ್ ವರ್ಕ್ ನಡೆಯುತ್ತೆ. ಸೊ ಅದನ್ನ ಮಾಡಬಹುದು. ಒಂದು ಪುಸ್ತಕವನ್ನ ಪ್ರಕಟಿಸುವಾಗ ಅಕ್ಷರಗಳ ದೋಷ ಇಲ್ಲದೆ ಅಥವಾ ವಾಕ್ಯಗಳ ದೋಷವಿಲ್ಲದೆ ಪ್ರಕಟಿಸಿದಾಗ ಓದುಗ ಕೂಡ ಅಷ್ಟೇ ಖುಷಿಯಿಂದ ಓದ್ತಾನೆ. ಓದುಗ ಕಥೆಯನ್ನ ಅಕ್ಸೆಪ್ಟ್ ಮಾಡೋದು ಸೆಕೆಂಡ್ರಿ, ಬಟ್ ಅವ್ನ್ ಫಸ್ಟ್ ನೋಡೋದೆ ಅಕ್ಷರ ದೋಷ ಹಾಗೆ ವಾಕ್ಯ ದೋಷಗಳು. ಇವೆರಡು ಇದ್ದಾಗ ಒಬ್ಬ ನಿಜವಾದ ಓದುಗನಿಗೆ ಆ ಓದು ಕಂಟಿನ್ಯೂ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ಒಬ್ಬ ಓದುಗನ ಹಣಕ್ಕೆ, ಸಮಯಕ್ಕೆ ನಾವು ಅಟ್ಲೀಸ್ಟ್ ಅವನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದ್ರೂ ಕೂಡ ಅದ್ರ ಹತ್ರನಾರು ಬರ್ಬೇಕು. ಸೊ ಹಾಗಾಗಿ ಈ ಪ್ರೂಫ್ ರೀಡಿಂಗ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಸ್ವಯಂ ಪ್ರಕಟಿತ ಲೇಖಕರಾಗಿರ್ಬೋದು, ಬರಹಗಾರರಾಗಿರ್ಬೋದು, ಒಬ್ಬ ಎಕ್ಸ್ಪರ್ಟ್ ಪ್ರೂಫ್ ರೀಡರ್ ಹತ್ರ ನಿಮ್ಮ ಕೃತಿಯನ್ನ ಪ್ರೂಫ್ ರೀಡ್ ಮಾಡಿಸಿ. ಹಾಗೆ ನಮ್ದೇನಿಲ್ಲಪ್ಪ ಎಲ್ಲ ಪ್ರಕಾಶಕರು ನೋಡ್ಕೊಂತಾರೆ ಅಂದಾಗ ಪ್ರಕಾಶಕರು ಕೂಡ ಒಬ್ಬ ಸೂಕ್ಷ್ಮವಾಗಿ ಪ್ರೂಫ್ ರೀಡ್ ಮಾಡುವ ವ್ಯಕ್ತಿಯನ್ನ ಚೂಸ್ ಮಾಡಿ ಅವರಲ್ಲಿ ಅತ್ಯಂತ ನಯವಾಗಿ ಈ ಪ್ರೂಫ್ ರೀಡ್ ಅನ್ನ ಮಾಡಿಸಿ ಕನ್ನಡ ಭಾಷೆನ ಉಳಿಸ್ಬೇಕು, ಬೆಳೆಸ್ಬೇಕು. ಹಾಗಾಗಿ ಕನ್ನಡ ಪುಸ್ತಕಗಳನ್ನ ಓದಿ, ಕನ್ನಡ ಪುಸ್ತಕಗಳಿಗೆ ಅಂದ್ರೆ ಬರೀರಿ ಅನ್ನೋ ಈ ಎಷ್ಟೆಲ್ಲಾ ಮಾತುಗಳನ್ನ ನಾವು ಕೇಳ್ತೀವಿ. ಆದ್ರೆ ಅಕ್ಷರ ದೋಷಗಳಿದ್ದಾಗ ಯಾವ ಕನ್ನಡ ಭಾಷೆ ಬೆಳೆಯುತ್ತೆ, ಉಳಿಯತ್ತೆ ಅನ್ನೋದು ನನ್ನ ಪ್ರಶ್ನೆ. ಒಬ್ಬ ಓದುಗನಾಗಿ ಅಕ್ಷರ ದೋಷಗಳಿದ್ರೂ ಕೂಡ ಆ ಕೃತಿ ಬೆಸ್ಟ್ ಅಂತ ಹೇಳೋದು ತಪ್ಪು. ಯಾಕೆಂದ್ರೆ ಅದನ್ನ ಖಂಡಿಸ್ಬೇಕು, ಲೇಖಕರ ಗಮನಕ್ಕೆ ತರಬೇಕು, ಪ್ರಕಾಶಕರ ಗಮನಕ್ಕೆ ತರಬೇಕು. ಹಾಗೆ ಈ ವಿಡಿಯೋ ನೋಡ್ತಿರೋ ಯಾವುದೇ ಸ್ವಯಂ ಪ್ರಕಟಿತ ಲೇಖಕ ಆಗಿರ್ಬೋದು, ಪ್ರಕಾಶಕ ಆಗಿರ್ಬೋದು, ಮುಂಬರುವ ದಿನಗಳಲ್ಲಿ ನೀವು ಯಾವ್ದಾದ್ರು ಕೃತಿಯನ್ನ ಪ್ರಕಟಣೆ ಮಾಡಿದ್ರೆ ದಯಮಾಡಿ ಈ ಪ್ರೂಫ್ ರೀಡಿಂಗ್ ಅಂಡ್ ಎಡಿಟಿಂಗ್ ಅನ್ನುವಂತ ಹಂತವನ್ನ ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಂಡು ಪ್ರೂಫ್ ರೀಡ್ ಅನ್ನ ಮಾಡಿಸಿ. ಈ ವಿಡಿಯೋ ನೋಡ್ತಿರೋ ವೀಕ್ಷಕರಿಗೆ ಪ್ರೂಫ್ ರೀಡಿಂಗ್ ಹಂತದಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಮಾತಾಡ್ತೀನಿ.